ನಮಸ್ಕಾರ ಸ್ನೇಹಿತರೆ, ಸೌಲಭ್ಯ ಭಂಡಾರಕ್ಕೆ ಆತ್ಮೀಯ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರದಿಂದ ಮತ್ತೊಂದು ಮಹತ್ವದ ಸುದ್ದಿ ಬಂದಿದೆ. 31ನೇ ಕಂತಿನ ಹಣ ಬಿಡುಗಡೆ ಮಾಡಲಾಗಿದೆ. ಒಟ್ಟು ಸುಮಾರು 2,400 ಕೋಟಿ ರೂಪಾಯಿಗಳನ್ನು ಸರ್ಕಾರ ಬಿಡುಗಡೆ ಮಾಡಿದ್ದು, ಲಕ್ಷಾಂತರ ಮಹಿಳೆಯರ ಬ್ಯಾಂಕ್ ಖಾತೆಗೆ ಹಣ ಜಮೆಯಾಗುವ ಪ್ರಕ್ರಿಯೆ ಆರಂಭವಾಗಲಿದೆ. ಹಾಗಾದ್ರೆ ನಿಮ್ಮ ಖಾತೆಗೆ ಹಣ ಯಾವಾಗ ಬರುತ್ತೆ? ಹಣ ಜಮೆಯಾಗಿದೆ ಎಂದು ಹೇಗೆ ತಿಳಿಯೋದು? ಇನ್ನೂ ಹಣ ಬರದಿದ್ರೆ ಏನು ಮಾಡಬೇಕು? ಎಲ್ಲ ಮಾಹಿತಿಯನ್ನ ಸರಳವಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಕರ್ನಾಟಕ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ 31ನೇ ಕಂತಿಗಾಗಿ ಸುಮಾರು 2,400 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದೆ. ಈ ಹಣವನ್ನ ಅರ್ಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮೆ ಮಾಡಲಾಗುತ್ತದೆ. ಪ್ರತಿ ಫಲಾನುಭವಿಗೆ ಯೋಜನೆಯ ನಿಯಮದಂತೆ 2,000 ರೂಪಾಯಿ ಹಣ ದೊರೆಯಲಿದೆ. ಆದರೆ ಒಂದು ವಿಷಯವನ್ನ ನೆನ್ಪಿಟ್ಕೊಳ್ಳಿ, ಹಣವನ್ನ ರಾಜ್ಯದ ಎಲ್ಲ ಫಲಾನುಭವಿಗಳ ಖಾತೆಗೆ ಒಂದೇ ದಿನದಲ್ಲಿ ಜಮೆ ಮಾಡಲಾಗುವುದಿಲ್ಲ. ಬ್ಯಾಂಕ್ಗಳು, ಜಿಲ್ಲೆಗಳು ಹಾಗೂ ತಾಂತ್ರಿಕ ಪ್ರಕ್ರಿಯೆಗಳ ಆಧಾರದ ಮೇಲೆ ಹಂತ ಹಂತವಾಗಿ ಹಣ ಜಮೆಯಾಗುತ್ತದೆ. ಆದ್ದರಿಂದ ಕೆಲವರಿಗೆ ಮೊದಲು ಬಂದರೆ ಇನ್ನು ಕೆಲವರಿಗೆ 1 ದಿನ ಅಥವಾ 2 ದಿನಗಳ ನಂತರ ಬರಬಹುದು. ಸರ್ಕಾರ ಹಣ ಬಿಡುಗಡೆ ಮಾಡಿದ ನಂತರ ಬ್ಯಾಂಕ್ ಪ್ರಕ್ರಿಯೆ ಆರಂಭವಾಗುತ್ತದೆ. ಸಾಮಾನ್ಯವಾಗಿ ಹಣ ಬಿಡುಗಡೆಯಾದ ನಂತರ ಕೆಲ ದಿನಗಳಲ್ಲಿ ಫಲಾನುಭವಿಗಳ ಖಾತೆಗೆ ಹಣ ಜಮೆಯಾಗುತ್ತದೆ. ಆದರೆ ಬ್ಯಾಂಕ್, ಜಿಲ್ಲೆ ಮತ್ತು ತಾಂತ್ರಿಕ ಪ್ರಕ್ರಿಯೆಗಳ ಕಾರಣದಿಂದ ಸಮಯದಲ್ಲಿ ವ್ಯತ್ಯಾಸ ಇರಬಹುದು. ಆದ್ದರಿಂದ ನಿಮ್ಮ ಖಾತೆಗೆ ಹಣ ಬರಲು ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು. ಹಣ ಇನ್ನೂ ಬರದಿದ್ರೆ ತಕ್ಷಣ ಆತಂಕ ಪಡುವ ಅಗತ್ಯವಿಲ್ಲ. ಈಗ ನಿಮ್ಮ ಖಾತೆಗೆ ಹಣ ಜಮೆಯಾಗಿದೆಯೇ ಎಂದು ಹೇಗೆ ಪರಿಶೀಲಿಸುವುದು ಎಂಬುದನ್ನು ನೋಡೋಣ. ಮೊದಲ ವಿಧಾನ, ನಿಮ್ಮ ಬ್ಯಾಂಕ್ ಖಾತೆಗೆ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ಸಾಮಾನ್ಯವಾಗಿ ಹಣ ಜಮೆಯಾದ ಕೂಡಲೇ SMS ಬರುತ್ತದೆ. ಆದ್ದರಿಂದ ಮೊದಲು ನಿಮ್ಮ ಮೊಬೈಲ್ನ ಸಂದೇಶಗಳನ್ನು ಪರಿಶೀಲಿಸಿ. ಎರಡನೇ ವಿಧಾನ, ನಿಮ್ಮ ಬ್ಯಾಂಕ್ನ ಅಧಿಕೃತ ಮೊಬೈಲ್ ಆ್ಯಪ್ ಅಥವಾ ನೆಟ್ ಬ್ಯಾಂಕಿಂಗ್ಗೆ ಲಾಗಿನ್ ಮಾಡಿ. ಟ್ರಾನ್ಸಾಕ್ಷನ್ ಹಿಸ್ಟರಿ ಅಥವಾ ಮಿನಿ ಸ್ಟೇಟ್ಮೆಂಟ್ನಲ್ಲಿ 2,000 ರೂಪಾಯಿ ಜಮೆಯಾದ ದಾಖಲೆ ಇದೆಯೇ ಎಂದು ಪರಿಶೀಲಿಸಿ. ಇನ್ನು ಮೂರನೇ ವಿಧಾನ, ಮೊಬೈಲ್ ಆ್ಯಪ್ ಬಳಸದೇ ಇದ್ದರೆ ATM ಮೂಲಕ ಮಿನಿ ಸ್ಟೇಟ್ಮೆಂಟ್ ಪಡೆಯಬಹುದು. ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ ಪಾಸ್ಬುಕ್ ಅಪ್ಡೇಟ್ ಮಾಡಿಸಿ ಹಣ ಜಮೆಯಾಗಿದೆಯೇ ಎಂದು ತಿಳಿಯಬಹುದು. ಒಂದು ವೇಳೆ ನಿಮ್ಮ ಪರಿಚಯದವರಿಗೆ ಹಣ ಬಂದಿದ್ದು ನಿಮಗೆ ಇನ್ನೂ ಬಂದಿಲ್ಲ ಎಂದರೆ ಆತಂಕ ಪಡಬೇಡಿ. ಯಾಕಂದ್ರೆ ಎಲ್ಲ ಫಲಾನುಭವಿಗಳಿಗೆ ಒಂದೇ ದಿನದಲ್ಲಿ ಹಣ ಜಮೆಯಾಗುವುದಿಲ್ಲ. ಕೆಲವು ತಾಂತ್ರಿಕ ಹಾಗೂ ಬ್ಯಾಂಕಿಂಗ್ ಪ್ರಕ್ರಿಯೆಗಳ ಕಾರಣದಿಂದ ವಿಳಂಬವೂ ಆಗಬಹುದು. ಕೆಲ ದಿನಗಳ ನಂತರವೂ ಹಣ ಬರದಿದ್ದರೆ ಈ ವಿಷಯಗಳನ್ನು ಪರಿಶೀಲಿಸಿ. ಮೊದಲನೇದಾಗಿ, ನಿಮ್ಮ ಬ್ಯಾಂಕ್ನಲ್ಲಿ DBT ಸಕ್ರಿಯವಾಗಿದೆಯೇ ಎಂದು ಪರಿಶೀಲಿಸಿ. ಎರಡನೇದಾಗಿ, ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಮತ್ತು NPCI ಮ್ಯಾಪಿಂಗ್ ಸರಿಯಾಗಿದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಇನ್ನು ಮೂರನೇದಾಗಿ, ನಿಮ್ಮ ಬ್ಯಾಂಕ್ KYC ಪೂರ್ಣಗೊಂಡಿದೆಯೇ ಎಂದು ಬ್ಯಾಂಕ್ನಲ್ಲಿ ವಿಚಾರಿಸಿ. ಈ ಎಲ್ಲವೂ ಸರಿಯಿದ್ದರೂ ಹಣ ಬರದಿದ್ದರೆ ಸಂಬಂಧಿತ ಸರ್ಕಾರಿ ಕಚೇರಿ ಅಥವಾ ಸೇವಾ ಸಿಂಧು ಕೇಂದ್ರದಲ್ಲಿ ಮಾಹಿತಿ ಪಡೆದು ಅಗತ್ಯ ಮಾರ್ಗದರ್ಶನ ಪಡೆಯಬಹುದು. ಇನ್ನೊಂದು ಪ್ರಮುಖ ವಿಷಯ, ಗೃಹಲಕ್ಷ್ಮಿ ಹಣ ಬಂದಿದೆ ಎಂದು ಹೇಳುವ ಯಾವುದೇ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. OTP, ATM ಪಿನ್, CVV ಸಂಖ್ಯೆ ಅಥವಾ ನಿಮ್ಮ ಬ್ಯಾಂಕ್ ಪಾಸ್ವರ್ಡ್ ಅನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಸರ್ಕಾರ ಅಥವಾ ಬ್ಯಾಂಕ್ ಅಧಿಕಾರಿಗಳು ಇಂತಹ ಗೌಪ್ಯ ಮಾಹಿತಿಯನ್ನ ಫೋನ್ ಮೂಲಕ ಕೇಳುವುದಿಲ್ಲ. ಆದ್ದರಿಂದ ಯಾವುದೇ ವಂಚನೆಯಿಂದ ಎಚ್ಚರಿಕೆಯಿಂದಿರಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಅನಿಸಿದ್ರೆ ಈ ವಿಡಿಯೋವನ್ನ ನಿಮ್ಮ ಕುಟುಂಬದವರು ಹಾಗೂ ಸ್ನೇಹಿತರೊಂದಿಗೆ ತಪ್ಪದೆ ಹಂಚಿಕೊಳ್ಳಿ. ಇದೇ ರೀತಿಯ ಸರ್ಕಾರಿ ಯೋಜನೆಗಳ ಹೊಸ ಮಾಹಿತಿ, ಬ್ಯಾಂಕಿಂಗ್ ಅಪ್ಡೇಟ್ಗಳು, ಸರ್ಕಾರಿ ಹುದ್ದೆಗಳು, ಹೊಸ ನಿಯಮಗಳು ಹಾಗೂ ಇತರೆ ಉಪಯುಕ್ತ ಸುದ್ದಿಗಳಿಗಾಗಿ ಸೌಲಭ್ಯ ಭಂಡಾರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತೋದನ್ನ ಮರಿಬೇಡಿ. ಇದರಿಂದ ಯಾವುದೇ ಸುದ್ದಿ ಕೂಡ ಮಿಸ್ ಆಗೋದಿಲ್ಲ. ಧನ್ಯವಾದಗಳು. ಮತ್ತೆ ಮುಂದಿನ ಉಪಯುಕ್ತ ಮಾಹಿತಿಯ ವಿಡಿಯೋದಲ್ಲಿ ಭೇಟಿಯಾಗೋಣ.